ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಹೋದ ವಿಡಿಯೋದಲ್ಲಿ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಮತ್ತು ಸ್ಟೇಜ್ ಮೇಲೆ ಬಾಡಿ ಲ್ಯಾಂಗ್ವೇಜ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದು. ಈ ವಿಡಿಯೋದಲ್ಲಿ ಇಂಟರ್ವ್ಯೂಗೆ ಹೇಗೆ ರೆಡಿ ಆಗಬೇಕು ಅನ್ನೋದನ್ನು ಒಂದು ಸಣ್ಣ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲರದು ಎಜುಕೇಷನ್ ಮುಗಿದ ಮೇಲೆ ಫಸ್ಟು ಎಲ್ಲರೂ ಟ್ರೈ ಮಾಡದೆ ಒಂದು ಒಳ್ಳೆ ಜಾಬ್ ಹುಡ್ಕೋಬೇಕು ಅಂತ. ಅದಕ್ಕೋಸ್ಕರ ನಾವು ಎಲ್ಲರೂ ಯಾರು ಜಾಬ್ ಮಾಡಬೇಕು ಅಂತ ಇರ್ತೀರೋ ಅವರೆಲ್ಲರೂ ಇಂಟರ್ವ್ಯೂ ಅಟೆಂಡ್ ಮಾಡಲೇಬೇಕಾಗತ್ತೆ. ಸೊ ಅದಕ್ಕೆ ಹೇಗೆ ಪ್ರಿಪೇರ್ ಆಗಬೇಕು? ಕೆಲವರಿಗೆ ಕ್ಯಾಂಪಸ್ಸಲ್ಲೇ ಟ್ರೈನಿಂಗ್ ಕೊಡ್ತಾರೆ, ಇನ್ನು ಕೆಲವರಿಗೆ ಆ ಟ್ರೈನಿಂಗ್ ಇರೋದಿಲ್ಲ. ಹಾಗಾದರೆ ಏನು ಮಾಡಬೇಕು? ನಾವು ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಎಷ್ಟು ಸಕ್ಸಸ್ ಆಗ್ತೀವಿ ಅನ್ನೋದು ನಾವು ಯಾವ ರೀತಿ ತಯಾರಿ ಮಾಡ್ಕೊಂಡಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಯಾವುದೇ ಇಂಟರ್ವ್ಯೂಗೆ ಹೋದರೂ ಒಂದು ಉದ್ಯೋಗಕ್ಕೆ, ಒಂದು ಜಾಬಿಗೆ ಸುಮಾರು ಒಂದು 10ರಿಂದ 100 ಜನ ತನಕನಾರು ಬಂದಿರಬಹುದು ಅದೇ ಜಾಬಿಗೋಸ್ಕರ ಅಪ್ಲೈ ಮಾಡಿಕೊಂಡು. ಅವರೆಲ್ಲರಿಗೂ ಸಿಮಿಲರ್ ಕ್ವಾಲಿಫಿಕೇಷನ್ ಇರುತ್ತೆ, ಸಿಮಿಲರ್ ಎಜುಕೇಷನ್ ಇರುತ್ತೆ. ಆದರೆ ಆ ಪರ್ಟಿಕ್ಯುಲರ್ ಜಾಬು ನಿಮಗೆ ಸಿಗಬೇಕು ಅನ್ನೋದು ಇಂಟರ್ವ್ಯೂ ಮಾಡೋರಿಗೆ ಹೇಗೆ ನೀವು ಕನ್ವಿನ್ಸ್ ಮಾಡ್ತೀರಾ? ಅದು ಹೇಗೆ ಕನ್ವಿನ್ಸ್ ಮಾಡ್ತೀರಾ ಅದು ನಿಮ್ಮ ಕಮ್ಯುನಿಕೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಯಾವ ರೀತಿ ನಿಮ್ಮನ್ನು ಪ್ರೆಸೆಂಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಡೈರೆಕ್ಟಾಗಿ ಯಾವ್ಯಾವ ಕಡೆ ಗಮನ ಕೊಡಬೇಕು ಅನ್ನೋದ್ರ ಬಗ್ಗೆ ಮೊದಲು ನೋಡೋಣ. ಮೊದಲು ಜಾಬ್ ಡಿಸ್ಕ್ರಿಪ್ಷನ್. ಜಾಬ್ ಡಿಸ್ಕ್ರಿಪ್ಷನ್ ಅಂದರೆ ಏನು ಅಂದರೆ, ಒಬ್ಬ ಎಂಪ್ಲಾಯರು ಅಂದರೆ ಒಂದು ಕಂಪನಿ ತಮಗೆ ಬೇಕಾಗಿರೋ ಕ್ಯಾಂಡಿಡೇಟಲ್ಲಿ ಯಾವ ಕ್ವಾಲಿಫಿಕೇಷನ್ ಇರಬೇಕು, ಇರುವಂಥ ಜಾಬಿಗೆ ಯಾವ ಎಜುಕೇಷನ್ ಇರಬೇಕು, ಏನೇನು ಕ್ವಾಲಿಫಿಕೇಷನ್ ಇರಬೇಕು, ಯಾವ ಸ್ಕಿಲ್ಸ್ನ ಆ ವ್ಯಕ್ತಿ ಹೊಂದಿರಬೇಕು ಅನ್ನೋದನ್ನು ಪೂರ್ತಿ ವಿವರವಾಗಿ ಹೇಳಿರ್ತಾರೆ. ಅದನ್ನು ಡಿಸ್ಕ್ರೈಬ್ ಮಾಡಿರ್ತಾರೆ. ಅಂದರೆ ಈ ಜಾಬ್ ಅಂದರೆ ಏನು, ಯಾವ ರೀತಿ ಪರ್ಫಾರ್ಮ್ ಮಾಡಬೇಕು, ಏನೇನು ಎಜುಕೇಷನ್ ಇರಬೇಕು, ನಿಮ್ಮ ಉದ್ಯೋಗ ಯಾವ ರೀತಿ ಇರುತ್ತೆ ಅನ್ನೋದನ್ನು ಡೀಟೇಲಾಗಿ ಡಿಸ್ಕ್ರೈಬ್ ಮಾಡಿರ್ತಾರೆ, ಎಕ್ಸ್ಪ್ಲೇನ್ ಮಾಡಿರ್ತಾರೆ. ನೀವು ಇಂಟರ್ವ್ಯೂಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿಕೊಂಡಾಗ ಯಾವುದೇ ಜಾಬಿಗೆ ಅಪ್ಲೈ ಮಾಡಬೇಕಾದ್ರೆ ಆ ಜಾಬ್ ಡಿಸ್ಕ್ರಿಪ್ಷನ್ನ ಥರೋ ಆಗಿ ಸ್ಟಡಿ ಮಾಡಿ. ಅಂದರೆ ಆ ಜಾಬಿಗೆ ಬೇಕಾಗಿರೋ ಸ್ಕಿಲ್ಸ್ ಏನೇನು ಅನ್ನೋದನ್ನು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಎರಡನೇದಾಗಿ ಅಲ್ಲಿ ಕೊಟ್ಟಿರೋ ವಿವರದಲ್ಲಿ ಏನೇನು ಕ್ವಾಲಿಫಿಕೇಷನ್ ಬೇಕು, ಏನೇನು ಸ್ಕಿಲ್ಸ್ ಬೇಕು ಅದು ನನ್ನಲ್ಲಿದೆಯಾ ಅನ್ನೋದನ್ನು ಮೊದಲು ನೀವೇ ಚೆಕ್ ಮಾಡ್ಕೊಳ್ಳಿ. ಅಂದರೆ ನನ್ನ ಎಜುಕೇಷನ್ ಏನು, ನನ್ನ ಕ್ವಾಲಿಫಿಕೇಷನ್ ಏನು, ನನ್ನ ಸ್ಕಿಲ್ಸ್ ಯಾವ ರೀತಿ ಇದೆ, ನಾನು ಇದನ್ನು ಈ ಜಾಬ್ ತೊಗೊಂಡ್ರೆ ನಾನು ಯಾವ ರೀತಿ ಮಾಡಬಹುದು ಅನ್ನೋದನ್ನು ಫಸ್ಟು ನೀವೇ ಒಂದು ಅನಲೈಸ್ ಮಾಡ್ಕೊಳ್ಳಿ. ಜಾಬ್ ಡಿಸ್ಕ್ರಿಪ್ಷನ್ ನೋಡದೆ ಯಾವುದೇ ಕಾರಣಕ್ಕೂ ಇಂಟರ್ವ್ಯೂ ಅಟೆಂಡ್ ಮಾಡಬೇಡಿ. ಯಾಕೆಂದರೆ ಮೊದಲು ಆ ಎಂಪ್ಲಾಯರ್ ಅಥವಾ ಇಂಟರ್ವ್ಯೂವರ್ ನಿಮಗೆ ಈ ಜಾಬ್ನ ಬಗ್ಗೆನೇ ಕೇಳ್ತಾರೆ. ಈ ಜಾಬೇ ನೀವು ಯಾಕೆ ಮಾಡೋಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನೇ ಕೇಳ್ತಾರೆ. ಹಾಗಾಗಿ ಜಾಬ್ ಡಿಸ್ಕ್ರಿಪ್ಷನ್ನ ಚೆನ್ನಾಗಿ ಓದಿ ನಿಮ್ಮ ಕ್ವಾಲಿಫಿಕೇಷನ್ ಅದಕ್ಕೆ ಮ್ಯಾಚ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಈ ಕ್ವಶನನ್ನು ಕೇಳಿದಾಗ ಅಂದರೆ ಇಂಟರ್ವ್ಯೂವರು ನಿಮಗೆ ಈ ಜಾಬ್ ಯಾಕೆ ಸೂಟ್ ಆಗುತ್ತೆ, ನೀವೇ ಈ ಜಾಬ್ನ ಯಾಕೆ ಮಾಡಬೇಕು, ನಾವು ನಿಮ್ಮನ್ನೇ ಯಾಕೆ ಹೈರ್ ಮಾಡಬೇಕು ಅಂತ ಕೇಳಿದಾಗ ನೀವು ಜಾಬ್ ಡಿಸ್ಕ್ರಿಪ್ಷನ್ನಲ್ಲಿ ಈ ರೀತಿ ನೀವು ಮೆನ್ಷನ್ ಮಾಡಿದ್ದೀರಾ, ನನಗೆ ಈ ರೀತಿ ಕ್ವಾಲಿಫಿಕೇಷನ್ ಇದೆ, ನನ್ನ ಸ್ಕಿಲ್ಸು ಈ ಜಾಬ್ ಟೈಟಲ್ಲಿಗೆ ಸೂಟ್ ಆಗುತ್ತೆ ಅನ್ನೋದನ್ನು ನೀವು ಕನ್ವಿನ್ಸ್ ಮಾಡಬಹುದು. ಮೊದಲು ನೀವು ಅದನ್ನು ಅನಲೈಸ್ ಚೆನ್ನಾಗಿ ಮಾಡಿದರೆ. ಎರಡನೇದಾಗಿ ನೀವು ಯಾವ ಕಂಪ್ನಿಗೆ ಅಪ್ಲೈ ಮಾಡ್ತಿದ್ದೀರೋ ಆ ಕಂಪ್ನಿಯ ಬಗ್ಗೆ ಎಲ್ಲ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳಿ. ಅದರ ವಿಷನ್ ಏನು, ಮಿಷನ್ ಏನು, ಮತ್ತು ಕಂಪನಿಯ ಹೆಡ್ ಯಾರು ಅಂದರೆ MD ಅಥವಾ CEO ಯಾರು, ನೆಕ್ಸ್ಟು ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ, ಇನ್ ಕೇಸ್ ಸ್ಟಾಕ್ ಮಾರ್ಕೆಟಲ್ಲಿ ನಿಮಗೆ ಆಸಕ್ತಿ ಇದ್ದರೆ ಅದನ್ನು ಸ್ವಲ್ಪ ವಿವರ ತಿಳ್ಕೊಳ್ಳಿ. ಮತ್ತು ನೀವು ಈಗ ಅಪ್ಲೈ ಮಾಡಿರೋ ಜಾಬು ಯಾವ ರೀತಿ ಇದೆ, ಅದು ನಿಮ್ಮ ಡ್ರೀಮಿಗೆ ಹೇಗೆ ಸೂಟ್ ಆಗುತ್ತೆ, ಅಂದರೆ ಕಂಪನಿಯ ವಿಷನ್ನು, ಜಾಬು, ನಿಮ್ಮ ಗುರಿ ಹೇಗೆ ಸೂಟ್ ಆಗುತ್ತೆ ಅನ್ನೋದನ್ನು ನೀವು ಅನಲೈಸ್ ಮಾಡ್ಕೊಳ್ಳಿ. ಮುಂದೆ ಇಂಟರ್ವ್ಯೂದಲ್ಲಿ ಕ್ವಶನ್ ಕೇಳಿದಾಗ ಅದನ್ನು ಆನ್ಸರ್ ಮಾಡಲಿಕ್ಕೆ ಆಗುತ್ತೆ. ಆ ಕಂಪನಿಯಲ್ಲಿ ನಿಮಗೆ ಯಾರಿಗಾರು ಪರಿಚಯ ಇದ್ದರೆ, ಅಂದರೆ ಆ ಕಂಪ್ನಿಯಲ್ಲಿ ಆಲ್ರೆಡಿ ಯಾರು ವರ್ಕ್ ಮಾಡ್ತಿದ್ದಾರೆ ನಿಮಗೆ ಪರಿಚಯ ಇದೆ ಅಂದರೆ ಆ ಕಂಪನಿಯ ವರ್ಕ್ ಕಲ್ಚರ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಅಂದರೆ ಒಳಗಿನ ವಾತಾವರಣ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳಿ.
ಅದನ್ನು ಸ್ವಲ್ಪ ಡಿಸ್ಕ್ರೈಬ್ ಮಾಡ್ಬೋದು. ಆವಾಗ ನೀವು ಇಂಟರ್ವ್ಯೂದಲ್ಲಿ ಯಾಕೆ ನೀವು ನಮ್ಮ ಕಂಪ್ನಿಗೆ ಅಪ್ಲೈ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಆ ಕಂಪನಿಯ ವಿಷನ್ ಬಗ್ಗೆ ಹೇಳಿ, ನೀವೇನು ಕಂಪನಿಯ ಬಗ್ಗೆ ರಿಸರ್ಚ್ ಮಾಡಿದ್ದೀರಾ ಅನ್ನೋದನ್ನು ಹೇಳಿ, ಮತ್ತು ಇನ್ ಕೇಸ್ ಸ್ಟಾಕ್ ಮಾರ್ಕೆಟಲ್ಲೂ ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದರೆ ಅದನ್ನು ಕೂಡ ಮೆನ್ಷನ್ ಮಾಡಿ. ಮತ್ತು ನೀವು ಕಂಪನಿಯ ವರ್ಕ್ ಕಲ್ಚರ್ ಬಗ್ಗೆ ರಿಸರ್ಚ್ ಮಾಡಿದ್ದೀರಾ, ಆಲ್ರೆಡಿ ಎಂಪ್ಲಾಯೀಸ್ ಇರುವಂಥವ್ರಿಗೆ ಕೇಳಿ ನೀವು ತಿಳ್ಕೊಂಡಿದ್ದೀರಾ, ಮತ್ತು ಈ ವರ್ಕ್ ಕಲ್ಚರ್ ನಿಮಗೆ ಇಷ್ಟ ಆಗಿದೆ ಅನ್ನೋದನ್ನು ಇಂಟರ್ವ್ಯೂವರ್ಗೆ ಹೇಳಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ರೆಸ್ಯೂಮೆಯನ್ನು ರೆಡಿ ಮಾಡಿಕೊಳ್ಳೋದು. ಅಂದರೆ ನಿಮ್ಮ ಕ್ವಾಲಿಫಿಕೇಷನ್ ಮತ್ತು ನಿಮ್ಮ ಡೀಟೇಲ್ಸ್ ಏನಿರುತ್ತೆ ಅದನ್ನು ಒಂದು ಡಾಕ್ಯುಮೆಂಟಾಗಿ ಕ್ರಿಯೇಟ್ ಮಾಡಬೇಕಲ್ಲ, ಅದನ್ನು ರೆಸ್ಯೂಮೆ ಅಂತ ಹೇಳ್ತಾರೆ. ರೆಸ್ಯೂಮೆಯನ್ನು ನೀವು ಕ್ರಿಯೇಟ್ ಮಾಡಬೇಕು. ರೆಸ್ಯೂಮ್ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ಬೇಕಾದಷ್ಟು ನೀವು ರಿಸರ್ಚ್ ಮಾಡ್ಬೋದು. ಇಂಟರ್ನೆಟ್ಟಲ್ಲಿ ಬೇಕಾದಷ್ಟು ಪ್ರೊಫಾರ್ಮರ್ಸ್ ಬರುತ್ತೆ ರೆಸ್ಯೂಮೆ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದ್ರ ಬಗ್ಗೆ ನೀವು ರಿಸರ್ಚ್ ಮಾಡಿಬಿಟ್ಟು ಮಾಡಬಹುದು. ಒಂದು ಏನು ಡೀಟೇಲ್ಸ್ ಇರಬೇಕು ಅಂದರೆ ನೀವು ಯಾವ ರೀತಿ ಜಾಬಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅದೇ ರೀತಿ ನೀವು ರೆಸ್ಯೂಮೆಯನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಜಾಬಿಗೆ ಅಪ್ಲೈ ಮಾಡ್ತಾ ಇದ್ದೀರಾ, ಅದರಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸೇ ತುಂಬ ಮುಖ್ಯ. ಆವಾಗ ನೀವು ಯಾವುದಾದ್ರೂ ಕೋರ್ಸ್ ಮಾಡಿದರೆ ಕಮ್ಯುನಿಕೇಷನ್ ಬಗ್ಗೆ ಅದನ್ನು ನೀವು ಹೈಲೈಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೀವು ಬೇರೆ ಜಾಬ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ, ಅಂದರೆ ಈಗ ಅಕೌಂಟ್ಸ್ ಬೇಸ್ಡ್ ಜಾಬ್ನ ನಿಮಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಅಲ್ಲಿ ನಿಮಗೆ ಅಕೌಂಟಿಂಗ್ ಸ್ಕಿಲ್ಸ್ ಜಾಸ್ತಿ ಬೇಕು. ಅದಕ್ಕೆ ಸಂಬಂಧಪಟ್ಟ ಸ್ಕಿಲ್ಸ್ನ ನೀವು ಅಕ್ವೈರ್ ಮಾಡಿದರೆ ಅಥವಾ ಯಾವುದಾದ್ರೂ ಕೋರ್ಸ್ ಮಾಡಿದರೆ, ಅದಕ್ಕೆ ಸಂಬಂಧಪಟ್ಟಿದ್ದು ಯಾವುದೇ ಕೋರ್ಸ್ ಮಾಡಿದರೆ ಅದನ್ನು ನೀವು ಹೈಲೈಟ್ ಮಾಡಿ ತೋರಿಸ್ಬೇಕು. ಫೈನಾನ್ಸಿಗೆ ಸಂಬಂಧಪಟ್ಟಂಗೆ ನೀವು ಯಾವ ಜಾಬಿಗೆ ಅಪ್ಲೈ ಮಾಡ್ತಾ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ಸ್ಕಿಲ್ಸ್ ನಿಮ್ಮ ಹತ್ರ ಇದ್ದರೆ, ಯಾವುದಾದ್ರೂ ಸರ್ಟಿಫೈಡ್ ಕೋರ್ಸ್ ಮಾಡಿದರೆ ಅದನ್ನು ಹೈಲೈಟ್ ಮಾಡಬೇಕು. ಅಂದರೆ ಒಂದೇ ರೆಸ್ಯೂಮ್ ಪ್ರಿಪೇರ್ ಮಾಡಿ, ಈಗ ನೀವು ಒಂದು 5-6 ಕಡೆ ಜಾಬಿಗೆ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ನೀವು ಒಂದೇ ರೆಸ್ಯೂಮ್ನ ಪ್ರಿಪೇರ್ ಮಾಡಿ ಅದನ್ನು 5-6 ಜೆರಾಕ್ಸ್ ಮಾಡಿಸ್ಕೊಳೋದಲ್ಲ. ನೀವು ಯಾವ ಜಾಬಿಗೆ ಪ್ರಿಪೇರ್ ಆಗಿದ್ದೀರೋ, ಯಾವ ಜಾಬಿಗೆ ಅಪ್ಲೈ ಮಾಡಿದ್ದೀರೋ, ಅವರ ಜಾಬ್ ಡಿಸ್ಕ್ರೈಬ್ ಹೆಂಗೆ ಮಾಡಿದಾರೋ, ಅದಕ್ಕೆ ಬೇಕಾಗಿರೋ ಸ್ಕಿಲ್ಸ್ ಯಾವುದಿದೆ ಅದನ್ನು ಹೈಲೈಟ್ ಮಾಡಿ ಬೇರೆ ಬೇರೆ ರೆಸ್ಯೂಮೆಯನ್ನು ನೀವು ಪ್ರಿಪೇರ್ ಮಾಡ್ಕೋಬೇಕು. ಮತ್ತು ಕಾಲಕ್ರಮೇಣ ನಿಮ್ಮ ರೆಸ್ಯೂಮೆಯನ್ನು ಅಪ್ಡೇಟ್ ಮಾಡ್ತಾ ಇರಬೇಕು. ಅಂದರೆ ನೀವು ಹೊಸ ಹೊಸ ಸ್ಕಿಲ್ಸ್ನ ಅಕ್ವೈರ್ ಮಾಡ್ತಾ ಇದ್ದಂಗೂ ನಿಮ್ಮ ರೆಸ್ಯೂಮೆ ಅದಕ್ಕೆ ತಕ್ಕಂಗೆ ಅಪ್ಡೇಟ್ ಆಗ್ತಾ ಇರಬೇಕು. ರೆಸ್ಯೂಮೆ ಜೊತೆಗೆ ಅವರು ಏನೇನು ಡಾಕ್ಯುಮೆಂಟ್ಸ್ನ ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನು ಮೆನ್ಷನ್ ಮಾಡಿದಾರೋ ಆ ಎಲ್ಲ ಡಾಕ್ಯುಮೆಂಟ್ಸ್ನು ನೀವು ರೆಡಿ ಇಟ್ಕೊಂಡಿರಬೇಕು. ಅಂದರೆ ನಿಮ್ಮ ಸರ್ಟಿಫಿಕೇಟ್ಸ್ ಕಾಪಿ ಆಗಿರ್ಬೋದು, ನಿಮ್ಮ ಸ್ಟ್ಯಾಂಪ್ ಸೈಜ್ ಅಥವಾ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಆಗಿರ್ಬೋದು, ಅವರು ಏನು ಮೆನ್ಷನ್ ಮಾಡಿರ್ತಾರೆ ಆ ಡಾಕ್ಯುಮೆಂಟ್ಸ್ನ ನೀವು ನಿಮ್ಮ ಹತ್ರ ರೆಸ್ಯೂಮ್ ಜೊತೆಗೆ ಇಟ್ಕೊಂಡು ಒಂದು ಫೈಲ್ ಆಗಿ ರೆಡಿ ಮಾಡ್ಕೊಂಡು ಇರಬೇಕು. ಇನ್ನು ಇಂಟರ್ವ್ಯೂಗೆ ಹೇಗೆ ರೆಡಿ ಆಗಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಮಾಕ್ ಇಂಟರ್ವ್ಯೂಸ್ ಇರುತ್ತೆ. ಅಂದರೆ ಕೆಲವೊಂದು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇರುತ್ತೆ, ಅದನ್ನು ನೀವು ರೆಡಿ ಆಗಬೇಕು. ಈಗ ನಿಮ್ಮ ಎಜುಕೇಷನಿಗೆ ಸಂಬಂಧಪಟ್ಟಿದ್ದಾದರೆ ನೀವು ಒಂದು ಸ್ವಲ್ಪ ರಿವೈಸ್ ಮಾಡ್ಕೋಬೇಕು ನಿಮ್ಮ ನಾಲೆಡ್ಜ್. ನೀವು ಯಾವ ಜಾಬಿಗೆ ಅಪ್ಲೈ ಮಾಡ್ತಿದ್ರೆ ಅವ್ರಿಗೆ ಯಾವ್ಯಾವ ಸ್ಕಿಲ್ಸ್ ಬೇಕು ಅದನ್ನು ನೀವು ಒಂದು ಸತಿ ರಿವೈಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನೀವೊಂದು ಅಕೌಂಟ್ಸ್ ಜಾಬಿಗೆ ಅಪ್ಲೈ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ನಿಮಗೆ ಪ್ರಾಬಬಲ್ ಕ್ವಶನ್ಸ್ ಇರುತ್ತೆ, ಬೇಸಿಕ್ ಅಕೌಂಟ್ಸ್ ಕ್ವಶನ್ಸ್ ಇರುತ್ತೆ, ಅದನ್ನು ನೀವು ಮತ್ತೊಮ್ಮೆ ರಿವೈಸ್ ಮಾಡ್ಕೋಬೇಕು. ನೀವು ಯಾವುದೇ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಆಗಿರಬಹುದು, ನಿಮ್ಮ ಜಾಬಿಗೆ ಯಾವ ಸ್ಕಿಲ್ಸ್ ಬೇಕು ಅನ್ನೋದನ್ನು ಮೊದಲೇ ನೋಡಿಕೊಂಡು ಅದಕ್ಕೆ ತಕ್ಕಂತಹ ಟೆಕ್ನಿಕಲ್ ಕ್ವಶನ್ಸ್ ಏನಿದೆ, ಈಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನೀವು ಅಪ್ಲೈ ಮಾಡಿದರೆ ನಿಮ್ಮ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಏನು, ನಿಮಗೆ ಪ್ರಾಬಬಲ್ ಕ್ವಶನ್ಸ್ ಏನು ಕೇಳ್ಬೋದು ಅದನ್ನು ನೀವು ಒಂದು ಸತಿ ರಿವೈಸ್ ಮಾಡಬೇಕು. ಚೆನ್ನಾಗಿ ಪ್ರಿಪರೇಷನ್ ಮಾಡಿಕೊಂಡೇ ಹೋಗಬೇಕು. ಇನ್ನು ಉಳಿದಿದ್ದು HR ರೌಂಡಲ್ಲಿ ಕೆಲವೊಂದು ಕ್ವಶನ್ಸ್ನ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಟೆಲ್ ಮಿ ಅಬೌಟ್ ಯೋರ್ ಸೆಲ್ಫ್, ವಾಟ್ ಆರ್ ಯೋರ್ ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸಸ್. ಅಂದರೆ ನಿಮ್ಮ ಬಗ್ಗೆ ನೀವೇ ಹೇಳಿ, ಅಥವಾ ನಿಮ್ಮ ಸ್ಟ್ರೆಂತ್ಸ್ ಏನು, ವೀಕ್ನೆಸಸ್ ಏನು ಅನ್ನೋದನ್ನು ಹೇಳಿ ಅನ್ನೋದನ್ನು ಸಾಮಾನ್ಯವಾಗಿ ಕೇಳ್ತಾರೆ. ಮತ್ತು ನೀವು ನಮ್ಮ ಕಂಪ್ನಿನೇ ಯಾಕೆ ಜಾಯಿನ್ ಮಾಡ್ಕೋಬೇಕು ಅಂತಿದ್ದೀರಾ, ನೀವು ಕಂಪನಿ ಚೇಂಜ್ ಮಾಡ್ತಾಯಿದ್ರೆ ನೀವು ಯಾಕೆ ಚೇಂಜ್ ಮಾಡ್ತಾ ಇದ್ದೀರಾ ಅನ್ನೋದನ್ನೆಲ್ಲ ಕೇಳ್ತಾರೆ. ಹಾಗಾಗಿ ಆ ಕ್ವಶನ್ಸಿಗೆ ನೀವು ಮೊದಲೇ
ಉತ್ತರವನ್ನು ಮೈಂಡಲ್ಲಿ ಪ್ರಿಪೇರ್ ಮಾಡ್ಕೋಬೇಕು. ಮತ್ತು ನಿಮಗೆ ಸಾಧ್ಯ ಆದರೆ ನಿಮ್ಮ ಸ್ನೇಹಿತರ ಜೊತೆ ಮಾಕ್ ಇಂಟರ್ವ್ಯೂಸನ್ನು ನೀವೇ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರು ಸಿಮಿಲರ್ ಜಾಬಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅವರೆಲ್ಲ ಒಂದು ಸ್ವಲ್ಪ ಗ್ರೂಪಾಗಿ ಕೂತ್ಕೊಂಡು ಇಂಟರ್ವ್ಯೂ ಕ್ವಶನ್ಸ್ ಯಾವ ರೀತಿ ಬರ್ಬೋದು, ನಾವು ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದನ್ನು ಮಾತಾಡಿಕೊಂಡು ಒಂದು ಮಾಕ್ ಇಂಟರ್ವ್ಯೂ ಮಾಡಿಕೊಂಡ್ರೆ ನಿಮಗೆ ಇಂಟರ್ವ್ಯೂಗೆ ಹೋದಾಗ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ನೀವು ಯಾವ ಜಾಗಕ್ಕೆ ಇಂಟರ್ವ್ಯೂಗೆ ಹೋಗ್ತೀರಾ ಅದಕ್ಕೂ ನಿಮ್ಮ ಮನೆಗೂ ಎಷ್ಟು ದೂರ ಇದೆ, ನೀವು ಯಾವ ರೀತಿ ಹೋಗಬೇಕು, ನಿಮ್ಮ ಪರ್ಸ್ನಲ್ ವೆಹಿಕಲ್ ಇದೆಯಾ, ಇಲ್ಲ ಅಂದರೆ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತೊಗೋಬೇಕಾ ಅಥವಾ ಆಟೋ ಮಾಡಬೇಕಾ, ಟ್ಯಾಕ್ಸಿ ಮಾಡಬೇಕಾ, ಅದನ್ನು ಮೊದಲೇ ನೀವು ನಿರ್ಧಾರ ಮಾಡ್ಕೊಳ್ಳಿ. ನೀವು ಹೋಗೋ ಟೈಮಲ್ಲಿ ಅಂದರೆ ನೀವು ಮನೆ ಎಷ್ಟೊತ್ತಿಗೆ ಬಿಡಬೇಕು, ಎಷ್ಟೊತ್ತಿಗೆ ನೀವು ರೆಡಿ ಆಗಿರಬೇಕು ಅನ್ನೋದನ್ನು ಮೆಂಟಲಿ ನೀವು ಪ್ರಿಪೇರ್ ಮಾಡ್ಕೊಂಡಿರಬೇಕು. ಇಲ್ಲದಿದ್ದರೆ ಅವತ್ತು ಇಂಟರ್ವ್ಯೂಗೆ ಹೋಗೋ ದಿವಸ ನೀವು ಪ್ಲ್ಯಾನ್ ಮಾಡ್ತಾ ಕೂತ್ಕೊಂಡ್ರೆ ನೀವು ಹೋಗುವಾಗ ತಡ ಆಗ್ಬೋದು, ನಿಮಗೆ ಅದೇ ಟೆನ್ಷನ್ ಆಗ್ಬೋದು. ಹಾಗಾಗಿ ಮೊದಲೇ ಈ ವಿಷಯದ ಬಗ್ಗೆ ಪ್ರಿಪೇರ್ಡ್ ಆಗಿ ಇರಿ. ನೀವು ಇಂಟರ್ವ್ಯೂ ದಿವಸ ಹೋಗಬೇಕಾದ್ರೆ ಯಾವ ರೀತಿ ಬಟ್ಟೆಯನ್ನು ಹಾಕ್ಕೋಬೇಕು ಅನ್ನೋದನ್ನು ಮೊದಲನೇ ನಿರ್ಧಾರ ಮಾಡಿ ಇಟ್ಕೊಳ್ಳಿ. ಸಾಮಾನ್ಯವಾಗಿ ಗಂಡಸರಿಗೆ ಅಂದರೆ ಮೇಲ್ ಕ್ಯಾಂಡಿಡೇಟ್ಸಿಗೆ ಫಾರ್ಮಲ್ಸ್ ಇರುತ್ತೆ. ಆ ಫಾರ್ಮಲ್ಸಲ್ಲೂ ಕೂಡ ನೀವು ಸ್ವಲ್ಪ ಲೈಟ್ ಕಲರ್ಸಿಗೆ ಚೂಸ್ ಮಾಡ್ಕೋಬೇಕು, ಡಾರ್ಕ್ ಕಲರ್ಸನ್ನ ಹಾಕ್ಕೋಬಾರ್ದು. ಮತ್ತು ಹುಡುಗಿಯರಿಗಾದರೆ ಫೀಮೇಲ್ ಕ್ಯಾಂಡಿಡೇಟ್ಸಿಗಾದರೆ ಫಾರ್ಮಲ್ ಅಂದರೆ ಸ್ವಲ್ಪ ಲೈಟ್ ಕಲರ್ ಆಗಿರೋ ಕುರ್ತಾ ಆಗಿರಬಹುದು ಅಥವಾ ಫಾರ್ಮಲ್ ಶರ್ಟ್ಸೇ ಆಗಿರಬಹುದು, ಚೂಸ್ ಮಾಡ್ಕೋಬೋದು. ಅದು ಡಿಪೆಂಡ್ ಆಗುತ್ತೆ ನೀವು ಯಾವ ಜಾಬ್ನ ಚೂಸ್ ಮಾಡ್ತಾ ಇದ್ದೀರಾ, ಯಾವ ಜಾಬಿಗೆ ಇಂಟರ್ವ್ಯೂ ಹೋಗ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ನೀವು ಟೀಚರ್ ಅಥವಾ ಲೆಕ್ಚರರ್ ಜಾಬಿಗೆ ಹೋಗಬೇಕಾದ್ರೆ ಫಿಮೇಲ್ ಕ್ಯಾಂಡಿಡೇಟ್ಸು ಸ್ಯಾರಿ ಉಟ್ಕೊಂಡು ಹೋಗಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ IAS IPS ಇಂಟರ್ವ್ಯೂಸ್ ನೀವು ನೋಡಿರ್ಬೋದು ಇಂಟರ್ನೆಟ್ಟಲ್ಲಿ, ಅವರೆಲ್ಲ ಸ್ಯಾರಿ ಉಟ್ಕೊಂಡು ಬಂದಿರ್ತಾರೆ. ಮತ್ತು ಮೇಲ್ ಕ್ಯಾಂಡಿಡೇಟ್ಸ್ಗೆ ಸಾಮಾನ್ಯವಾಗಿ ಎಲ್ಲ ಕಡೆ ಫಾರ್ಮಲ್ಸೇನೆ ಇರುತ್ತೆ. ನೀವು ಯಾವ ರೀತಿ ಬಟ್ಟೆ ಹಾಕ್ಕೋಬೇಕು ಅನ್ನೋದನ್ನು ನಿರ್ಧಾರ ಮಾಡ್ಕೊಳ್ಳಿ. ಯಾವ ಬಟ್ಟೆ ಹಾಕ್ಕೋಬೇಕು ಅನ್ನೋದನ್ನು ಮೊದಲೇ ಐರನ್ ಮಾಡ್ಕೊಳ್ಳೋದು ಅಥವಾ ಏನು ನೀವು ಡ್ರೈ ಕ್ಲೀನ್ ಮಾಡಿಸ್ಕೋಬೇಕು, ಏನು ಮಾಡಬೇಕು ಅಂತಿರೋ ಅದನ್ನು ಮೊದಲೇ ಮಾಡಿಸಿ ಹಿಂದಿನ ದಿನ ಎತ್ತಿಟ್ಕೊಳ್ಳಿ. ಇನ್ನೊಂದು ತುಂಬ ಮುಖ್ಯವಾಗಿ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್, ಇದೇ ಎಲ್ಲದಕ್ಕಿಂತ ಮುಖ್ಯ. ನೀವು ಯಾವ ಭಾಷೆಯಲ್ಲಿ ಇಂಟರ್ವ್ಯೂ ಕೊಡಬೇಕು ಅಂತಿದ್ದೀರಾ, ಫಾರ್ ಎಕ್ಸಾಂಪಲ್ ಇಂಗ್ಲೀಷಲ್ಲೇ ಇರುತ್ತೆ ಸಾಮಾನ್ಯವಾಗಿ. ಸೊ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಬಗ್ಗೆ ಮೊದಲೇ ರೆಡಿ ಆಗ್ತಾ ಇರಿ. ಅಂದರೆ ನೀವು ಇಂಟರ್ವ್ಯೂಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿದಾಗಲ್ಲ, ಮೊದಲೇ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಬಗ್ಗೆ ಪ್ರಿಪೇರ್ ಆಗ್ತಾ ಇರಿ. ನಿಮ್ಮ ವೊಕಾಬ್ಯುಲರಿ ಏನಿರುತ್ತೆ, ವೊಕಾಬ್ಯುಲರಿ ಅಂದರೆ ನೀವು ಎಷ್ಟು ಶಬ್ದಗಳನ್ನು ತಿಳ್ಕೊಂಡಿದ್ದೀರಾ, ಯಾವ ರೀತಿ ಅದನ್ನು ಉಪಯೋಗಿಸ್ತೀರಾ ಅನ್ನೋದನ್ನು ಮೊದಲೇ ನೀವು ಪ್ರಿಪೇರ್ ಮಾಡ್ಕೊತಾ ಇರಬೇಕು. ಇದು ದಿನೇ ನೀವು ಪ್ರಿಪೇರ್ ಆಗ್ತಾನೇ ಇರಬೇಕು. ಫಾರ್ ಎಕ್ಸಾಂಪಲ್ ನ್ಯೂಸ್ ಪೇಪರ್ ಓದೋದು, ಜನರಲ್ಲಿ ಏನು ನಡೀತಾ ಇದೆ ಸಮಾಚಾರ ಅನ್ನೋದನ್ನು ತಿಳ್ಕೊಳೋದು, ಅದನ್ನೆಲ್ಲ ನೀವು ಮೊದಲೇ ಇರಬೇಕಾಗಿರೋವಂಥ ಸ್ಕಿಲ್ಸು. ಹಾಗಾಗಿ ಕಮ್ಯುನಿಕೇಷನ್ ಬಗ್ಗೆ ನೀವು ತುಂಬ ಮುಖ್ಯವಾಗಿ ಗಮನ ಕೊಡಬೇಕು. ಇದಿಷ್ಟು ಇಂಟರ್ವ್ಯೂಗೆ ಪ್ರಿಪೇರ್ ಆಗೋದು ಹೇಗೆ, ಅಂದರೆ ಮೊದಲೇ ಪ್ರಿಪೇರ್ ಆಗೋದು ಹೇಗೆ ಅನ್ನೋದಾಯಿತು. ಇನ್ನು ಇಂಟರ್ವ್ಯೂ ದಿನ ಬಂದಾಗ ಅಂದರೆ ನೀವು ಆ ಸ್ಥಳ ತಲುಪೋದಾಗ ನೀವು ಯಾವ ರೀತಿ ಇರಬೇಕು ಅಂದರೆ, ಮೊದಲನೇದಾಗಿ ನೀವು ಯಾವುದೇ ಜಾಬಿಗೆ ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಆ ಇಂಟರ್ವ್ಯೂ ಏನು ಟೈಮ್ ತಿಳಿಸಿದ್ದಾರೆ ಅದಕ್ಕಿಂತ ಮಿನಿಮಮ್ ಒಂದು ಅರ್ಧ ಗಂಟೆನಾದರೂ ಮುಂಚೆ ಹೋಗಿ, ಆವಾಗ ನಿಮಗೆ ಟೆನ್ಷನ್ ಆಗೋದಿಲ್ಲ. ಮತ್ತು ಆರಾಮಾಗಿ ಅಲ್ಲಿ ಕೂತ್ಕೊಂಡು ನೀವು ಇಂಟರ್ವ್ಯೂಗೆ ನೀವು ಮೆಂಟಲಿ ಪ್ರಿಪೇರ್ ಆಗಬಹುದು. ಒಂದು ಸ್ವಲ್ಪ ಧೈರ್ಯ ಬರುತ್ತೆ ಆ ಜಾಗಕ್ಕೆ ಹೋದ್ಮೇಲೆ. ಎರಡನೇದಾಗಿ ನೀವು ಯಾವುದೇ ವಿಷಯದ ಬಗ್ಗೆ ಮಾತಾಡಬೇಕು, ಯಾರ ಜೊತೆಗೆ ಮಾತಾಡಬೇಕಾದ್ರೂ ಪೊಲೈಟಾಗಿ ಮಾತಾಡಿ. ನಿಮ್ಮ ಟೋನು ಪೊಲೈಟಾಗಿರಬೇಕು. ನೀವು ತಾಳ್ಮೆಯಿಂದ ಮಾತಾಡಬೇಕು. ನಿಮಗೆ ಒಂದೇ ಕ್ವಶನ್ನ 10 ಸತಿ ಕೇಳಿದರೂ ನೀವು ಅದಕ್ಕೆ ತಾಳ್ಮೆಯಿಂದ ಉತ್ತರ ಕೊಡಬೇಕು. ಅವರು ನಿಮ್ಮ ಪೇಷನ್ಸ್ನ ಕೂಡ ಟೆಸ್ಟ್ ಮಾಡ್ತಾ ಇರ್ಬೋದು. ಹಾಗಾಗಿ ಪೇಷನ್ಸ್ ಈಸ್ ದ ಕೀ. ಪೊಲೈಟ್ನೆಸ್ ಇರಬೇಕು ಮಾತಿನಲ್ಲಿ. ತುಂಬ ಹೈ ಪಿಚ್ಚಲ್ಲಾಗಿರ್ಬೋದು, ಲೋ ಪಿಚ್ಚಲ್ಲಾಗಿರ್ಬೋದು ಮಾತಾಡಬಾರ್ದು. ಒಂದು ಪೊಲೈಟ್ ಟೋನ್ ಇರಬೇಕು, ಆ ರೀತಿಯೇ ಮಾತಾಡಬೇಕು. ಮತ್ತು ಓವರಾಲ್ ಇಂಟರ್ವ್ಯೂದಲ್ಲಿ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕಾನ್ಷಿಯಸ್ ಆಗಿ ಗಮನ ಕೊಟ್ಟು ಇಟ್ಕೊಳ್ಳಿ. ನಿಮ್ಮ ಬಾಡಿ ಪೋಸ್ಚರ್ ಯಾವ ರೀತಿ ಇದೆ, ನೀವು ನೇರವಾಗಿ ಕೂತ್ಕೊಂಡಿದ್ದೀರೋ ಇಲ್ಲೋ,
ಅದನ್ನು ನೀವು ಗಮನ ಕೊಟ್ಟು ಇರಬೇಕು. ಅಂದರೆ ನೀವು ಒಳಗಡೆ ಬರುವ ರೀತಿ, ಫಸ್ಟ್ ಆಫ್ ಆಲ್ ಬಾಡಿ ಲ್ಯಾಂಗ್ವೇಜ್ ಶುರುವಾಗೋದು ನೀವು ಯಾವ ರೀತಿ ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಆ ಕ್ಯಾಬಿನ್ ಒಳಗೆ ಯಾವ ರೀತಿ ಎಂಟ್ರ್ ಆಗ್ತೀರಾ ಅನ್ನೋದ್ರ ಬಗ್ಗೆ ನೀವು ಗಮನ ಕೊಡಬೇಕು. ಎಕ್ಸ್ಕ್ಯೂಸ್ ಮೀ ಅಂತ ಕೇಳಿನೇ ಹೋಗೋದು ಎಲ್ಲರೂ. ಎಕ್ಸ್ಕ್ಯೂಸ್ ಮೀ ಅಂತ ಕೇಳಿ ಹೋದ್ಮೇಲೆ ನಿಧಾನಕ್ಕೆ ಕಾನ್ಫಿಡೆಂಟಾಗಿ ನಡ್ಕೊಂಡು ಬರ್ತೀರಾ. ನಿಮ್ಮ ಪೋಶ್ಚರು ಸ್ಟ್ರೈಟಾಗಿರಬೇಕು. ಕೂತ್ಕೊಳ್ಳಿಕ್ಕೂ ಮುಂಚೆ ಅವ್ರು ಹೇಳಲೇ ಇಲ್ಲ, ಕೂತ್ಕೊಳ್ಳಿ ಅಂತ ಹೇಳಲೇ ಇಲ್ಲ ಅಂತ ಅಂದ್ಕೊಳ್ಳಿ. ನೀವೇ ಕೇಳಬಹುದು, ಮೇ ಐ ಸಿಟ್ ಅಂತ ಕೇಳ್ಬೋದು. ಅವ್ರು ಕೂತ್ಕೊಳ್ಳಿ ಅಂತ ಮೊದಲೇ ಹೇಳಿದರೆ ಥ್ಯಾಂಕ್ ಯು ಸರ್ ಅಂತ ಹೇಳಿ ಕೂತ್ಕೋಬೇಕು, ಹಾಗೆ ಕೂತ್ಕೋಬಾರ್ದು. ಮತ್ತು ಇಂಟರ್ವ್ಯೂ ನಡಿಬೇಕಾದ್ರೆ ಸಮಾಧಾನವಾಗಿ ಕ್ವಶನ್ನ ಪೂರ್ತಿಯಾಗಿ ಕೇಳಿಸ್ಕೊಂಡು ಒಂದು 2-3 ಸೆಕೆಂಡ್ ಥಿಂಕ್ ಮಾಡಿ ನಿಧಾನವಾಗಿ ಪೊಲೈಟ್ ಟೋನಲ್ಲಿ ಉತ್ತರವನ್ನು ಕೊಡಿ. ಯಾವುದೇ ರೀತಿ ಅವಸರ ಮಾಡ್ಕೋಬೇಡಿ, ಹೆದರ್ಕೋಬೇಡಿ. ಎಲ್ಲರಿಗೂ ಇಂಟರ್ವ್ಯೂ ಟೈಮಲ್ಲಿ ಹೆದರಿಕೆ ಆಗೇ ಆಗುತ್ತೆ, ಅದು ಪರವಾಗಿಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅದನ್ನು ನಾನು ಹೊಸದಾಗಿ ಕಲಿತಾ ಇದ್ದೀನಿ, ಏನೂ ಆಗೋದಿಲ್ಲ ಅನ್ನೋದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಮತ್ತು ಮಾತಾಡಬೇಕಾದ್ರೆ ಪೊಲೈಟಾಗಿ ಮಾತಾಡಿ, ಯೋಚನೆ ಮಾಡಿ ಮಾತಾಡಿ. ಯಾವುದಾದ್ರೂ ಪ್ರಶ್ನೆಗೆ ಉತ್ತರ ಗೊತ್ತಾಗದೇ ಇದ್ದರೆ ಹೆದರ್ಕೋಬೇಡಿ, ಪೊಲೈಟಾಗಿ ಆ ವಿಷಯವನ್ನು ಹೇಳಿ. ಅಂದರೆ ನಿಮಗೆ ತಿಳಿದಿಲ್ಲ ಅನ್ನೋದನ್ನು ಪೊಲೈಟಾಗಿ ಹೇಳಿ. ಇಂಟರ್ವ್ಯೂ ಮುಗಿದ ಮೇಲೆ ನೀವು ಯಾರಿಗೆ ಕಮ್ಯುನಿಕೇಟ್ ಮಾಡಬೇಕು, ಅಂದರೆ ಕೆಲಸ ಸಿಕ್ಕಿದೆಯೋ ಇಲ್ಲೋ ಅನ್ನೋದನ್ನು, ಅಥವಾ ಕೆಲಸ ಸಿಗೋದು ಯಾವ ಪ್ರೋಸೆಸ್ಸಲ್ಲಿದೆ ಅನ್ನೋದನ್ನು, ಯಾರಿಗೆ ಕಮ್ಯುನಿಕೇಟ್ ಮಾಡಬೇಕು, ಯಾರ ಜೊತೆ ಕಾಂಟ್ಯಾಕ್ಟಲ್ಲಿ ಇರಬೇಕು ಅನ್ನೋದನ್ನು ತಿಳ್ಕೊಂಡು, ಮೇಲ್ ಐ ಡಿ ಆಗಿರ್ಬೋದು, ನಂಬರ್ ಆಗಿರ್ಬೋದು ತಿಳ್ಕೊಂಡು ವಾಪಸ್ ಬನ್ನಿ. ಯಾವುದೇ ಕೆಲಸಕ್ಕೆ ಅಪ್ಲೈ ಮಾಡಬೇಕಾದ್ರೂ ನೀವು ಪೂರ್ತಿ ಪ್ರಯತ್ನ ಹಾಕಿ ಅದನ್ನು ಟ್ರೈ ಮಾಡಬೇಕು. ಟ್ರೈ ಮಾಡಿದ ಮೇಲೂ ಕೂಡ ಅದು ಸಕ್ಸಸ್ಫುಲ್ ಆಗಲಿಲ್ಲ ಅಂದರೆ ಅದಕ್ಕೆ ತುಂಬ ಕುಗ್ಗು ಹೋಗಬಾರ್ದು. ಯಾಕೆಂದರೆ ನೀವು ಪ್ರಯತ್ನ ಮಾಡ್ತಾ ಮಾಡ್ತಾ ನಿಮ್ಮ ಅನುಭವ ಹೆಚ್ಚಾಗುತ್ತೆ. ಯಾವುದೇ ಇಂಟರ್ವ್ಯೂ ಆಗಲಿ, ನೀವು ಹೋದ ತಕ್ಷಣ ನಿಮಗೆ ಕೆಲಸ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ನೀವು ಪದೇ ಪದೇ ಪ್ರಯತ್ನ ಮಾಡಿ ಹೊಸ ಹೊಸ ವಿಷಯಗಳನ್ನು ಕಲಿತು ನಿಮ್ಮನ್ನು ನೀವು ಇಂಪ್ರೂವ್ ಮಾಡಿಕೊಂಡು, ನಿಮ್ಮ ಕಮ್ಯುನಿಕೇಷನ್ಸ್ನ ಇಂಪ್ರೂವ್ ಮಾಡ್ಕೊಂಡ್ಮೇಲೆ ನಿಮಗೆ ಒಂದು ಒಳ್ಳೆ ಜಾಬ್ ಸಿಕ್ಕೇ ಸಿಗುತ್ತೆ. ಯಾವಾಗಲೂ ಕಾನ್ಫಿಡೆಂಟಾಗಿರಿ, ಪೊಲೈಟಾಗಿರಿ ಮತ್ತು ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಜಗತ್ತಿನಲ್ಲಿ ಎಲ್ಲರೂ ಫೇಲ್ಯೂರ್ನ ಫೇಸ್ ಮಾಡಲೇಬೇಕು. ಸೊ ಒಂದೇ ಸತಿಗೆ ಎಲ್ಲರಿಗೂ ಸಕ್ಸಸ್ ಸಿಗೋದಿಲ್ಲ. ಪದೇ ಪದೇ ಪ್ರಯತ್ನ ಮಾಡಿಯೇ ನಮಗೆ ಬೇಕಾಗಿರೋವಂಥ ಜಾಬ್ ಸಿಗೋದು. ಸೊ ನೀವು ಈಗ ಇಂಟರ್ವ್ಯೂಗೆ ರೆಡಿ ಆಗ್ತಾ ಇದ್ದರೆ ನಿಮಗೆ ಆಲ್ ದ ಬೆಸ್ಟ್. ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಮತ್ತು ಮುಂದೆ ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡಬಹುದು ಅನ್ನೋದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.